ಏನಪ್ಪ ಏನಣ್ಣ ಗಣೇಶ ಅಣ್ಣ ಯೂಟ್ಯೂಬ್ ಅವರಾ? ಏಯ್ ಬಾಬಾ ಬಾಬಾ ಯಾರೋ ಬಂದ್ರು ಬಾ. ಯಾವ ಇವೆಲ್ಲ ನೋಡ್ರಿ ಸೆಕೆಂಡ್ ನೋಡ್ರಿ ತೊಟ್ಟಿಗ್ತೈತೆ. ಸುತ್ತು ಬೆಟ್ಟಗಳೇ, ದಾರಿನೇ ಗೊತ್ತಾಗ್ತಾ ಇಲ್ಲ. ಯಾವ ಸೈಡ್ ಇದೀರೋ ಎಲ್ಲಿದ್ದೀರೋ ಏನು ಕತೆನೋ ಗೊತ್ತಾಗ್ತಾ ಇಲ್ಲ. ಪ್ಯೂರ್ ನ್ಯಾಚುರಲ್ ಹಣ್ಣು, ಸ್ವೀಟ್ ಮಾತ್ರ ಆಹಾ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೇಜಿ ಕನ್ನಡ. ಈಗ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತಂದ್ರೆ, ಎಲ್ಲಿ ಹೋಗ್ತಾ ಇರೋದು? ಕೇತನಹಳ್ಳಿ ಫಾಲ್ಸು. ಯಾವ ಇವೆಲ್ಲ ಗೂಗಲ್ ಮ್ಯಾಪ್ಸ್ ಅಲ್ಲಿ ಸರ್ಚ್ ಮಾಡಬೇಕಾದ್ರೆ ಸಿಕ್ತು ಕೇತನಹಳ್ಳಿ ಫಾಲ್ಸ್ ಅಂತ. ಸೊ ನಾನು ಹೋಗಿಲ್ಲ, ನಾನು ಒಂದ್ಸತಿ ಈಶಾ ಫೌಂಡೇಶನ್ಗೆ 2-3 ಸತಿ ಹೋಗಿದ್ದೀನಿ, ಆದರೆ ಕೇತನಹಳ್ಳಿ ಫಾಲ್ಸ್ಗೆ ಹೋಗಿಲ್ಲ. ಸೊ ಫಸ್ಟ್ ಟೈಮ್ ವಿಸಿಟ್ ಆಗ್ತಾರೆ ಕೇತನಹಳ್ಳಿ ಫಾಲ್ಸ್ಗೆ. ಸೊ ಬನ್ನಿ, ಹೆಂಗಿರುತ್ತೋ ಏನು ಕತೆ, ಎಲ್ಲಿಂದ ಯಾವ ಸೈಡ್ ಹೋಗ್ಬೇಕು ಎಲ್ಲ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ನನ್ನ ಮೇಲೆ ಹಣೆ ಇಟ್ಟು. ಸೊ ಇದು ಒಂದು ಈಶಾ. ಸೊ ಈ 4 ರೂಟ್ ಕನೆಕ್ಟ್ ಆಗುತ್ತಲ್ಲ, ನಾವು ಹೋಗ್ಬೇಕಾಗಿರೋದು ಸ್ಟ್ರೈಟು ಫಾಲ್ಸ್ಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೊ ಈ ಸೈಡಿಂದ ಬಂದರೆ ನಿಮಗೆ ಅಲ್ಲಿವರೆಗೂ ಆಫ್ ರೋಡಿಂಗ್ ಮಾಡಿಕೊಂಡು ಅಲ್ಲಿ ಗಾಡಿ ಹಾಕ್ಬಿಟ್ಟು ಇಲ್ಲಿಂದ ನಡ್ಕೊಂಬರ್ಬೇಕಾಗುತ್ತೆ. ಈ ಸೈಡಿಂದ ಬಂತಂದರೆ ಫುಲ್ಲು ಟ್ರೆಕ್ಕಿಂಗ್ ಜಾಸ್ತಿ ಇದೆ ಆ್ಯಂಡ್ ನೀರಲ್ಲೇ ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು ನೀವು. ಸೊ ಪ್ಲೇಸ್ ಮಾತ್ರ ಸೂಪರಾಗಿದೆ, ಕ್ಯಾಂಪಿಂಗ್ ಆಗೋಕ್ಕೂ ಅಷ್ಟೇ. ಸೊ ಕ್ಯಾಂಪಿಂಗ್ ಎಲ್ಲ ಗೊತ್ತಿಲ್ಲ ಏನಂತ, ಆದರೆ ನೋಡೋದಕ್ಕೆ ಮಾತ್ರ ಪ್ಲೇಸು ಪ್ಲಸ್ ಸರೌಂಡಿಂಗ್ಸ್ ಎಲ್ಲ ನೋಡಿ, ಸುತ್ತು ಬೆಟ್ಟ. ಇನ್ನೊಂದೇನೆಂದರೆ ಇಲ್ಲಿ ತಿನ್ನೋದಕ್ಕೆ ನೇರಳೆ ಮರ ಮತ್ತು ಮಜ್ಜಿಗೆ ಹಣ್ಣುಗಳು ಎಲ್ಲ ಕಡೆ ಸಿಗುತ್ತವೆ ಇಲ್ಲಿ. ಸೊ ಮಜ್ಜಿಗೆ ಹಣ್ಣು ಗಿಡ ಹೆಂಗಿರುತ್ತೆ ಅಂತಂದರೆ ನೋಡಿ, ಇಲ್ಲಿದೆಯಲ್ಲ ಇದೇ ಮಜ್ಜಿಗೆ ಹಣ್ಣಿನ ಗಿಡ. ಸೊ ಇದೆಲ್ಲ ಮಜ್ಜಿಗೆ ಹಣ್ಣುಗಳು ನೋಡಿ, ಹಿಂಗೆ ಕಿತ್ಕೊಳೋದು ಬೆಳ್ಳು ಹಣ್ಣಾಗಿರೋ ಥರ ಕಾಣಿಸ್ತದೆ. ಲಿಕ್ವಿಡ್ ಜಾಸ್ತಿ ಯಾವುದ್ರಲ್ಲಿ ಇರುತ್ತೋ ಅದು ಗೊತ್ತಾಗ್ಬಿಡುತ್ತೆ. ಸೊ ಇದು ಕಾಯಿಗಳು, ಇದು ಕಾಯಿ, ಇದನ್ನು ಕಿತ್ಕೊಳಂಗಿಲ್ಲ ನೋಡಿ, ಈ ಥರ ಇದ್ರೆ ಹಣ್ಣು ಇದು. ಸೊ ಇದು ಹಣ್ಣು. ಸೊ ಕಾಯಿ ಬಂದು ಈ ಥರ ಇರುತ್ತೆ ನೋಡಿ. ಸೊ ಏನಿಲ್ಲ, ಈ ಥರ ಇರುತ್ತೆ. ಸೊ ಇದನ್ನ ಎತ್ಕೊಂಡು ಬಾಯಿಗೆ ಹಾಕೋದು, ಒಳ್ಳೆ ಟೇಸ್ಟ್ ಇರ್ತೈತೆ ಮಾತ್ರ. ಸೊ ಪ್ಲೇಸ್ ಬಂದು ಈ ಥರ ಐತೆ ನೋಡ್ಬರ್ವೆ, ಹೆಂಗೈತೆ ಮಾತ್ರ. ವ್ಯೂ ಮಾತ್ರ ಇಲ್ಲಿಂದ ಮಳೆ ಜಾಸ್ತಿ ಬಂದರೆ ಅಲ್ಲೆಲ್ಲ ಫುಲ್ಲು ಫಾಲ್ಸ್ ಇರುತ್ತೆ. ಸೊ ಇವಾಗ ಮಾತ್ರ ಅಷ್ಟೊಂದಿಲ್ಲ ಮಳೆ. ಸೊ ಮೊನ್ನೆ ಬಂದಿತ್ತು. ಸೊ ಮಳೆ ಮೊನ್ನೆ ಬಂದಿದ್ರು ನೀರು ಕಮ್ಮಿನೇ ಇದ್ದಾವೆ. ಸೊ ಇದೆಲ್ಲ ತುಂಬಿ ಎರಿಯುತ್ತೆ ನೀರು. ಸೊ ನೀವು ತಿನ್ಬೇಕು ಅನ್ಸ್ಕೊಂಡ್ರೆ ಏನಂದೆ ಇನ್ನೊಂದ್ಸಲ ಹೇಳು ನೋಡಿ, ಅದೊಂದು ಹೇಳಿದ್ನಲ್ಲ, ಅದೊಂದು ತಿನ್ಬೋದು. ಮತ್ತು ನೇರಳೆ ಮರ ಇದೆ. ಸೊ ರೆಂಬೆ ಗಿಂಬೆ ಎಳ್ಕೊಂಡು ಸ್ವಲ್ಪ ಸಾಹಸ ಮಾಡ್ಕೊಂಡು ಕಿತ್ಕೊಂಡು ತಿಂತಾ ಇರ್ಬೋದು. ಒಳ್ಳೆ ಮಜಾ ಗುರು. ಪ್ಲೇಸ್ ಒನ್ ಡೇ ಟ್ರಿಪ್ ಅಂತೂ ಮಸ್ತ್ ಪ್ಲೇಸ್ ಇದು. ನಾನು ಚಿಕ್ಕಬಳ್ಳಾಪುರ ಸೈಡ್ ಈ ಥರ ಪ್ಲೇಸ್ ಐತೆ ಅಂತ ಅಜ್ಜುಮೆ ಮಾಡಿರಲಿಲ್ಲ, ಆಮೇಲೆ ಗೊತ್ತಾಯ್ತು ನನಗೆ. ನೋಡಿ ಕೆಳಗಡೆ ಎಲ್ಲ ನೇರಳೆ ಹಣ್ಣು ಬಿದ್ದೈತೆ, ಅದು ಹೇಳ್ಕೊಂಡು ನೋಡೋಣ. ಹೈಟ್ ಇದ್ದಂಗೆ ಕಾಣಿಸಲ್ಲ, ಹತ್ ಕಡೆ ಹೇಳ್ಕೊ ನೋಡ, ಅದ್ರಾಗ ಐತೆ. ಪ್ಯೂರ್ ನ್ಯಾಚುರಲ್ ಹಣ್ಣು, ಸ್ವೀಟ್ ಮಾತ್ರ ಆಹಾ. ಇದು ಉಪ್ಪು ಖಾರ ಹಾಕೊಂಡ್ರೆ ಮಾತ್ರ ಫುಲ್ಲು ಮರ್ದಿದ್ದೇನೆ ಕಿತ್ಕೊಂತಿರೋದು. ಏನಾದರೂ ಈ ಸೈಡ್ ಬರ್ತೀರಾ ಅಂತಂದರೆ ಉಪ್ಪು ಖಾರ ತಗೊಂಬನ್ನಿ. ಈ ಮರದಲ್ಲಿ ಜಾಸ್ತಿ ಸ್ವೀಟ್ ಐತೆ, ಅಲ್ಲೊಂದು ಐತೆ ಮರ, ಆ ಮರದಲ್ಲಿ ಅಷ್ಟೊಂದು ಸ್ವೀಟ್ ಇಲ್ಲ, ಇದಂತೂ ಸಕ್ಕ ಸ್ವೀಟ್ ಐತೆ. ನನ್ನ ಮನೆ ಹಣೆ ಇಟ್ಟು. ಸಾಕು ಫೋಟೋ ತಗೊಂಡಿದ್ದೆ, ಫೋಟೋ ತಗೊಂಡಿದ್ದೆ ಇದರಲ್ಲಿಡು. ಸೊ ಹಣ್ಣು ನೋಡ್ರಿ ಈ ಥರ ಫೋಟೋ ಹಿಡಿತೀನಿ. ಇದು ಹಣ್ಣುಗಳಂತೂ ಫುಲ್ ಸಿಹಿ ಐತೆ ಗುರು. ಒನ್ ಡೇ ವಿಸಿಟು ದಯವಿಟ್ಟು ಯಾರಾದರೂ ಲೈಕ್ ಮನೆಗಿರೋದು ಬದಲು ಆಚೆ ಬಂದು ಈ ಥರ ಪ್ಲೇಸಸ್ ಸುತ್ತಾಡಿ, ಮಸ್ತಾಗಿದೆ ಮಾತ್ರ. ನಮಗೆ ದೊಡ್ಡಬಳ್ಳಾಪುರ ಅರೌಂಡ್ ಒಂದು 25 ಕಿಲೋಮೀಟರ್ಸ್ ಏನೋ ಇದೆ, 25 to 30 ಕಿಲೋಮೀಟರ್ಸು.
ಸೊ ನಾವು ಬಂದು 30 ಕಿಲೋಮೀಟರ್ಸ್ ಬಂದಿರೋದು. ಸೊ ಇದೆಲ್ಲ ಟೋಟಲ್ ಲೆಕ್ಕ ಹಾಕೊಂಡೆ ಒಂದು 40 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. ಟ್ರಕ್ಕಿಂಗ್ ಎಲ್ಲ ಒಂದು 2 ಕಿಲೋಮೀಟರ್ಸ್ ಇದೆ. ಟ್ರಕ್ಕಿಂಗ್ ಮಾತ್ರ ಬರೋ ದಾರಿಯಲ್ಲಿ ನೋಡಿ ಈ ಥರ ಫುಲ್ಲು ನೀರಲ್ಲೇ ನಡ್ಕೊಂಬರ್ಬೋದು, ಇಲ್ಲಾಂದರೆ 2 ಆಪ್ಷನ್ ಇದೆ ನಿಮಗೆ. ನೀರಲ್ಲಾದರೂ ನಡ್ಕೊಂಬರ್ಬೋದು, ಇಲ್ಲಾಂದರೆ ಟ್ರಕ್ಕಿಂಗೇ ಮಾಡ್ಕೊಂಬರ್ತೀನಿ ಅಂತಂದರೆ ನಾರ್ಮಲ್ ನಡೆದಿರೋ ದಾರಿ ಥರನೇ ಇರುತ್ತೆ. ಸೊ ಆ ದಾರಿಯಲ್ಲೂ ನಡ್ಕೊಂಬರ್ಬೋದು. ಸೊ ನಾವು ಅಡ್ವೆಂಚರಸ್ ಆಗಿರಲಿ ಅಂತ ಈ ಥರ ದಾರಿ ಚೂಸ್ ಮಾಡಿದ್ದೀರಿ. ಫೀಲಿಂಗ್ ಸಂಬಟ್ ಲೈಕ್ ಇವತ್ತಿನ ದಿನ ಕಂಪ್ಲೀಟ್ ಆಯಿತು. ಇದೆಲ್ಲ ಮಾಡ್ತಾರೆ ಪ್ಲೀಸ್ ದಯವಿಟ್ಟು ಏನಾದ್ರು ತೊಂದರೆ ಬ್ಯಾಗಲ್ಲಿ ಇಟ್ಕೊಂಡು ಹಂಗೆ ಎತ್ಕೊಂಡು ಹೋಗಿ. ಈ ಥರ ನೋಡಿ ಅಲ್ಲಿ ಎಲ್ಲ ಪೊಲ್ಯೂಷನ್ ಮಾಡೋ ಬದಲು ಇದೆಲ್ಲ ಪೊಲ್ಯೂಷನ್ ಮಾಡೋದು ತಿರ್ಗಾ ನಾವು ಇಲ್ಲೇ ಬರಬೇಕು. ಸುಮ್ಮನೆ ಹಾಳಾಗೋಗುತ್ತೆ ನೇಚರು. ಇದೊಂದು ರಿಕ್ವೆಸ್ಟು ಎಲ್ಲರ ಹತ್ರನೂ. ಚೆನ್ನಾಗೈತಾ? ಬಾ. ಈ ಥರ ಟ್ರಕ್ಕಿಂಗ್ ಇರುತ್ತೆ ಗುರು, ಮಸ್ತಾಗಿರುತ್ತೆ ಮಾತ್ರ. ಸೊ ಯಾರಾದರೂ ಟ್ರಕ್ಕಿಂಗ್ ತುಂಬ ಇಷ್ಟಪಡ್ತೀರಲ್ಲ, ಸೊ ಅವರು ಈ ಥರ ಜಾಗದಲ್ಲಿ ಬನ್ನಿ. ಕೆಳಗಡೆ ನೋಡಿ ಅಲ್ಲಿ ಫುಲ್ ಆಳ ಇದೆ. ಸೊ ಈ ಟ್ರಕ್ಕಿಂಗ್ ಜಾಸ್ತಿ ಇಷ್ಟಪಡೋರು ಈ ಥರ ಬನ್ನಿ. ಇಲ್ಲ ನಾರ್ಮಲ್ ಸೇಫ್ಟಿ ಬೇಕಂದರೆ ಆ ರೂಟಲ್ಲಿ ಬರ್ಬೋದು ನೀವು. ಅದು ಕಡೆ ಇದೆಯಲ್ಲ, ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ರೂಟಲ್ಲಿ ಬರ್ಬೋದು, ಇಲ್ಲ ಈ ಸೈಡ್ ಬರ್ಬೋದು, ಈ ರೂಟು. ಸೊ ಯಾರಿಗೆ ಯಾವ್ದು ಇಷ್ಟನೋ ಅದು ಮಾಡ್ಕೊಬೋದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ದಾರಿ ಕಳೆದೋಗ್ಬಿಟ್ಟೈತೆ ಗುರು, ಹೆಂಗಂದ್ರೆ ಹಂಗೆ ಹೋಗ್ತಾ ಇದ್ದೀರಿ ಸೀರಿಯಸ್ಲಿ. ನೋಡ್ರಿ ಫುಲ್ಲು ಅಂತ ಈ ಬೆಟ್ಟದ ಸೈಡ್ ಎಲ್ಲ ಬಂದ್ಬಿಟ್ರೆ ಅದೆಲ್ಲ ದಾರಿ ಅಲ್ಲ. ಅದು ಬಾ ಮೇಲೆ ಹೋಗೋಣ ಬಾ. ಅಲ್ಲಿ ದಾರಿ ಇಲ್ಲ ಚೇದಮ್ಮ, ಮಾಡ್ಕೊಂಡು ಹೋಗಕ್ಕೆ ಎಲ್ಲ ಅದೈತೆ ಅಲ್ಲಿ. ಮ್ಯಾಪ್ಸ್ ಕೂಡ ವರ್ಕ್ ಆಗ್ತಾ ಇಲ್ಲ ಗುರು. ಮ್ಯಾಪು ಕರೆಕ್ಟಾಗಿ ದಾರಿನೇ ತೋರಿಸ್ತಾ ಇಲ್ಲ. ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಫುಲ್ಲು ಒಂಥರ ಏನಂತೀರಾ, ಈ ಜಾಗದಲ್ಲಿ ಹೋಗೋಕ್ಕೆ ಆಗಲ್ಲ, ಆ ರೇಂಜಿಗೆ ಐತೆ ಇದು. ನೋಡ್ರಿ ನೀರು ಹರಿದಿರೋ ಜಾಗ ರೂಟು. ಅಷ್ಟು ಬಿಟ್ರೆ ಇನ್ನೇನು ಗೊತ್ತಾಗ್ತಾ ಇಲ್ಲ. ಚೆಕ್ಕೆ ನೀರಂತೂ ಇಟ್ಲಾಡಿಸ್ತೈತೆ. ಉತ್ತ ಪತ್ತ ಎಲ್ಲ ಐತೆ. ಹಾವುಗಳು ಬಂದರೆ ಅಷ್ಟೇ ಖರಾಬು ಬಾಸು ಖರಾಬು. ಹುಷಾರು. ಎಲ್ಲಿ ಓದ್ತಾ ಇದ್ದೀರ ಅಂತಲೇ ಗೊತ್ತಾಗ್ತಾಯಿಲ್ಲ. ದಾರಿ ಸಿಕ್ಕಿದ್ರೆ ಸಾಕಾಗ್ಬಿಡೈತೆ, ಆ ರೇಂಜಿಗೆ ಫೀಲ್ ಆಗ್ತೈತೆ ಇವಾಗ. ಈ ಕಡೆ ಒಂದಾಗ ಏನಾದರೂ ಲೈಕ್ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಮಾಡ್ಕೇನಾದರೂ ಇಟ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಕಷ್ಟ. ಏನೋ ತೋಡೋ ಕಮೆಂಟಲ್ಲಿ ಹಾಕ್ತೀರಿ ನೋಡಿ, ಅದು ಯಾರಾದ್ರೂ ಗೊತ್ತಿದ್ರೆ ಏನು ತೋಡಿರೋದಂತ ಕಮೆಂಟಲ್ಲಿ ಹಾಕಿ. ಇವಾಗ ಸಿದ್ಯಕ್ಕೆ ನಮ್ಮದೇ ಕಮೆಂಟ್ ಆಗೈತೆ ಸೀರಿಯಸ್ಲಿ ಗುರು. ನೋಡ್ರಿ ಸೆಕೆಂಡ್ ನೋಡ್ರಿ ತೊಟ್ಟಿಗ್ತೈತೆ. ಸುತ್ತು ಬೆಟ್ಟಗಳೇ, ದಾರಿನೇ ಗೊತ್ತಾಗ್ತಾ ಇಲ್ಲ. ಯಾವ ಸೈಡ್ ಇದ್ದೀರೋ ಎಲ್ಲಿದ್ದೀರೋ ಏನು ಕತೆನೋ ಗೊತ್ತಾಗ್ತಾ ಇಲ್ಲ. ದಾರಿ ಎಲ್ಲಿ ಹೋಗ್ತಾಯಿತ್ತೋ ನೋಡಿ, ಹೆಜ್ಜೆ ಇಟ್ಟಿರೋ ದಾರಿಗಳು ಎಲ್ಲಿ ಹೋಗ್ತಾಯಿತ್ತೋ ಅಲ್ಲೇ ಹೋಗ್ತಾಯಿದ್ದೀರ ಅಷ್ಟೇ. ಅದೆಲ್ಲಿ ಹೋಗಿ ತಲುಪ್ತೀವೋ ಇಲ್ಲ ವಾಪಸ್ ಬರಬೇಕಂದ್ರೆ ಕಷ್ಟ ಐತೆ ಗುರು. ಬಟ್ ಆದರೆ ಒಂಥರ ಮಜಾ ಬರ್ತಾಯಿದೆ. ಕತ್ಲಾಯ್ತಂದರೆ ಇವತ್ತಿಲ್ಲೇ ಇಷ್ಟೇ. ಕರಡಿ ಬೇರೆ ಇದಾವಂತೆ. ಅಲ್ಲಿರೋ ಲೋಕಲ್ಸ್ ಹೇಳ್ತಾಯಿದ್ರು ಕರಡಿ ಇದ್ದಾವೆ ಅಂತ. ಇಲ್ಲಿ ನಮ್ಮ ಹತ್ರ ಏನೂ ಇಲ್ಲ ಬ್ಯಾಗಲ್ಲಿ. ಕ್ಯಾಮ್ರಾ ಅದೊಂದು ಏನೋ ಒಂದೆರಡು ಇನ್ಸ್ಟ್ರೂಮೆಂಟ್ಸ್ ಐತೆ. ಆಮೇಲೆ ಆದಿಮಾವನವ್ರ ಥರ ಕಲ್ಲಲ್ಲಿ ಬೆಂಕಿ ಬರೋ ಥರ ಕಲ್ಲಿಂಗೆ ಕುಟ್ಕೊಂಡು ಬೆಂಕಿ ಬರ್ಸ್ಕೊಂಡು ಏನಾದರೂ ಸುಟ್ಕೊಂಡು ತಿನ್ಬೇಕು. ಏನು ಸುಟ್ಕೊಂಡು ತಿನ್ನೋಕ್ಕೂ ಏನೂ ಇಲ್ಲ ಗತಿ ಇಲ್ಲಿ. ಅದೇ ನೇರಹಣ್ಣು ಇಲ್ಲಾಂದರೆ ಮಜ್ಜಿಗೆ ಹಣ್ಣು ಹಿಂಗೈತೆ ಬಾ ದಾರಿ. ಅವೆರಡರಲ್ಲಿ ತಿನ್ಕೊಂಡು ಇರಬೇಕಾಗ್ತದೆ. ತಪ್ಪು ದಾರಿ ಬಂದ್ವಿ, 100% ತಪ್ಪು ದಾರಿ ಬಂದ್ವಿ, ನನಗೆ ಗೊತ್ತಾಗೈತೆ. ನೋಡಿ ಅಲ್ಲಿ ಹೋಗ್ಬೇಕಿತ್ತು ನಾವು, ಆ ಬೆಟ್ಟದ ಹೋಗ್ಬೇಕಿತ್ತು. ಆ ಬೆಟ್ಟಕ್ಕೆ ಏನು ಗೊತ್ತೀಯಾ? ಮತ್ತು ಈ ಬೆಟ್ಟದಾಸಿ ಹೆಂಗೆ ಗೊತ್ತೀಯಾ? ಅದೇ ಬೆಟ್ಟ ನಮ್ದು.
ಎಕ್ಕಿರೋದು ಆ ಬೆಟ್ಟನಾ? ಸೀರಿಯಸ್ಲಿ? ಏನೋ ಮತ್ತೆ ಹಂಗೆ ಹೋಗ್ಬೋದಿತ್ತು, ಹಂಗೆ ಹಂಗೆ ಅಲ್ಲಿಂದನೇ ವಾಪಸ್ ಬಂದಿತ್ತು ನಾವು. ಇಲ್ಲಿ ಎಲ್ಲ ಬೆಟ್ಟನೂ ಒಂದೇ ಥರ ಕಾಣಿಸುತ್ತೆ ಗುರು, ಅದೇನೋ ಗೊತ್ತಿಲ್ಲ ನೋಡ್ರಿ. ಎಲ್ಲ ಫಾರೆಸ್ಟ್ ಅದು ಎಲ್ಲಿ ಕಳ್ಳಿ ಆಯಿತೋ, ಅದೆಲ್ಲ ಹಾವುಗಳವ, ಅದು ಯಾವ ಮೂಲೆಯಲ್ಲಿ ಏನಾಯ್ತೋ ಗೊತ್ತಿಲ್ಲ. ಸುಮ್ಮನೆ ಹಾಕ್ಕೊಂಡು ಹೋಗ್ತಾ ಇದ್ದೀರಿ, ಸುಮ್ಮನೆ ದಾರಿ ಜಾಡಿ ಹಿಡ್ಕೊಂಡು ಹಾಕ್ಕೊಂಡು ಹೋಯ್ತಾ ಇದ್ದೀರಿ. ಸದ್ಯ ಇದ್ ಕಡೆ ಯಾವುದಾದ್ರೂ ಒಂದು ಊರಿದ್ರೆ ಊರು ಸೇರ್ಕೊಂಡ್ರೆ ಸಾಕಪ್ಪ, ಕತ್ಲಾಗ ಒಳಗಡೆ. ಇವಾಗ ಕ್ಯಾಮ್ರಾನು ಹಿಡ್ಕೊಳಕತ್ತೆ ಇಲ್ಲ, ಆರೆಂಜು ಸುಸ್ತಾತೈತೆ ಗುರು, ಏನು ಮಾಡೋದು? ಸರಿ ಆಯ್ತಿರ್ರಿ, ನಾನು ಇವಾಗ ಕ್ಯಾಮ್ರಾ ಹಿಡ್ಕೊಳಕತ್ತೆ ಇಲ್ಲ ನೋಡ್ರಿ. ಸುತ್ತು ಬೆಟ್ಟ, ಹತ್ತು ಕಡೆಗೆ ಹೋದರೆ ಅದು ಎಲ್ಲಿಗೆ ಹೋಗ್ಬಿಡ್ತಿರೋ, ಇತ್ತು ಕಡೆಗೆ ಹೋದರೆ ಅದು ಎಲ್ಲಿಗೆ ಹೋಗ್ಬಿಡ್ತಿರೋ. ದಾರಿ ಒಂದು ಗ್ಯಾಪ್ನ ಇರಬೇಕು ಗುರು, ಇಲ್ಲಾಂದರೆ ಕಷ್ಟ ಆಗ್ತದೆ. ಇವಾಗ ಎಲ್ಲಿ ಬಂದಿದ್ದೀರಂತಾನೆ ಗೊತ್ತಾಗ್ತಾ ಇಲ್ಲ. ಸೆಂಟ್ರಲ್ ನೋಡ್ರಿ, ಅದೇ ನದಿ ಹರಿಯೋದು. ನಾವು ಮೇ ಬಿ 10 ಕಡೆಯಿಂದ ಬಂದಿರೋದು, ಉಲ್ಟಾ 5 ಕಡೆ ಹೊಡೆದಿದ್ದೀವಿ ಅಷ್ಟೇ. ಒಂದು ತಪ್ಪು ಬರ್ತಾಯಿದ್ದೀರಿ. ಮೇಲಕ್ಕೆ ಹೋಗ್ಬೇಕು, ಲೆಫ್ಟ್ ತಿರುಗಬೇಕು. ಸರಿ ಆಯ್ತು, ಸರಿ ಗಾಯ್ಸ್, ಸಿಗೋಣ, 1 ನಿಮಿಷ ಇರ್ರಿ. ಸೊ ಎಲ್ಲಾದರೂ ಹೋಗ್ಬೇಕಾದ್ರೆ ನೋಡಿ, ಈ ಥರ ಪಿಚ್ಕೆ ಏನಾದರೂ ಸಿಕ್ಕಿದ್ರೆ ಕಳೆದೋದಾಗ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದನ್ನು ಫಾಲೋ ಮಾಡ್ಕೊಂಡು ಹೋದಾಗ ದಾರಿ ಸಿಗುತ್ತೆ ಆರಾಮಾಗಿ. ಇಲ್ಲ ಯಾವುದಾದ್ರೂ ಹತ್ರದಲ್ಲಿ ಊರಿದೆ ಅಂತ ಅರ್ಥ. ಸೊ ಆ ಊರಿಗೆ ಹತ್ರ ಹೋಗ್ತೀರಿ ನೋಡಿ. ಇಲ್ಲಿ ಹತ್ತತ್ರ ಒಟ್ನಾಗ ಬೇರೆ ಬೆಟ್ಟಕ್ಕೆ ಬಂದಿದ್ದೀವಿ ನಾವು, ಅದಂತೂ ಕನ್ಫರ್ಮ್ ಆಗೈತೆ. ಅಲ್ಲಿಂದ ನೋಡ್ತಾ ಇದ್ವಿ ನೋಡು, ಆಯ್ತು ಕೆಲಸ, ನನಗೆ ಗೊತ್ತಿತ್ತು. ಅಲ್ಲಿಂದ ನೋಡ್ತಾ ಇದ್ರಲ್ಲ ದ್ರಾಕ್ಷಿ ಇಟ್ಟು, ಅದು ನಾವು ಆ ಸೈಡ್ ಹೋಗ್ಬೇಕಾಗಿದ್ದಿತ್ತು, ಆ ಸೈಡು. ಸೀರಿಯಸ್ಲಿ ದ್ರಾಕ್ಷಿ ರೋಡ ಲೆಫ್ಟಿಗಿತ್ತು. ಓಕೆ 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 ನಾವು ಆ ಸೈಡ್ ಹೋಗ್ಬೇಕಾಗಿದ್ದಿತ್ತು. ಬಂದಿದ್ದೀವಿ ನೋಡು, ಒಳ್ಳೆ ಕೆಲಸ ಆಗಿದೆ. ಗೋಡುಸ್ಲು ಅಲ್ಲೈತೆ ನೋಡು, ಅಲ್ಲಿ ಕಾಣಿಸ್ತೈತಾ ಮರ? ಅದೇನಾ ಟೆಂಟ್ ಐತಲ್ಲ ಒಂದು, ಏನೋ ಗೊತ್ತಿಲ್ಲ ಗುರುವೇ. ಒಟ್ನಾಗ ಅಲ್ಲೋದ್ರೆ ಸಾಕು ಅಲ್ಲ. ಶಿವ ನೋಡು, ಅಲ್ಲಿ ಕಾಣಿಸ್ತೈತಾ ಈಶೋ ಫೌಂಡೇಶನ್? ನೋಡಲ್ಲಿ ಮಳೆ, ನೋಡಲ್ಲಿ ಕಾಣಿಸ್ತೈತಾ? ಫಾಗ ಥರ ಕಾಣಿಸ್ತೈತೆ. ಮಳೆ ಅಲ್ಲ, ಮಳೆನ ಇನ್ನೇನು ಮೋಡಕ್ ಮಳೆನೋ. ಹಿಂಗೆ ಎಳ್ದ್ಬಿಡ ಕೆಳಗಡೆ ಕತ್ಕಡಿಕ ಅಗಳ ಈಶಾ, ಅದು ನೋಡ್ಲಿಲ್ಲ ನೀನು? ನೋಡಿಲ್ಲ. ಅಲ್ಲಿ ಕಾಣಿಸ್ತೈತ್ರ ಈಶಾ, ಅಲ್ಲಿ ದೂರದಲ್ಲಿ ಚಂದ್ರ ಕಾಣಿಸ್ತೈತೆ ಶಿವನ ಮೇಲೆ. ದೇವ್ರೆ, ಇವಾಗ ಆ ಸೈಡ್ ಹೋಗ್ಬೇಕು ನಾವು, 10 ಕಡೆ ಇಳಿಬೇಕು ಇವಾಗ. ದಾರಿ ಕಳೆದೋಗೈತೆ. ಬರ್ರಿ ಹೋಗೋಣ. ಇಲ್ಲ ಇದ್ರೆ ಇನ್ನೊಂದು 5 ನಿಮಿಷಕ್ಕೆ ಕತ್ಲಾತದೆ. ಕತ್ಲಾದ್ಮೇಲೆ ಅಂತೂ ಮುಗೀತು ನಮ್ಮ ಕತೆ. ಮ್ಯಾಪ್ಗೆ ಹೋಗಿ ಹೇಳ್ತೀನಿ, ಗೂಗಲ್ ಮ್ಯಾಪ್ಸ್ಗೆ ಹೋಗಿ ಹೇಳ್ತೀನಿ. ಕೇತನಹಳ್ಳಿ ಫಾಲ್ಸ್ ರೂಟ್ ಅಂತ ಹಾಕು. ನೀನು ಗೂಗಲ್ಗೆ ಹೋಗಲ್ಲ ಅಂತ ಹೇಳಿದ್ದು, ನಾನು ಗೂಗಲ್ ಮ್ಯಾಪ್ಸ್ಗೆ ಹೋಗಿ ಹೇಳಿದ್ದು. ಮ್ಯಾಪ್ಸ್ ಇದೆ, ನಮ್ಮ ಲೊಕೇಶನ್ ಆನ್ ಮಾಡ್ಕೊ. ಇಲ್ಲಿ ಯಾವ್ದಾರಿಗೆ ಅಂತ ಓದ್ತೀಯಾ? ಇರು 1 ನಿಮಿಷ. ಫಾಲ್ಸ್ ಇರೋದು ಹಿಂದಗಡೆ. ನಾವು ಇಲ್ಲಿ ಹೋಗ್ಬೇಕು. ಇವಾಗ ಅಲ್ಲಿಗೆ ಹೋದ್ರೆ ರೋಡ್ ಇದೆ, ಇಲ್ಲಿಗೆ ಹೋಗ್ಬೇಕು ನಾವು ಅಷ್ಟೇ. ಸರಿ ಅಪ್ಡೇಟ್ ಆಗಲ್ಲ. ಇಲ್ಲೇನೈತೆ ನೋಡಿ, ಅದೇ ಇವು, ಆ ರೋಡೇ ಇದು. ಸರಿ, ಆ ರೂಟ್ ಆದರೂ ತೋರಿಸ್ತೈತಲ್ಲ, ರೂಟ್ಗಾದ್ರೂ ಹೋಗೋಣವ. ನಿನ್ಗೆ ನಾನು ಕರ್ಕೊಂಡೋಗ್ತೀನಿ. ಕರ್ಕೊಂಡೇ ಬಂದಿರೋದು, ಅದಕ್ಕೆ ಎಲ್ಲಿ ಕರ್ಕೊಂಡ್ಬಂದಿರೋದು. ರೂಟ್ ಆದ್ರೂ ಹಾಕು, ಹಿಂಗೆ ಹೋಗೋಣ. ಹೆಂಗಾಗ್ತೀಯಾ? ನೆಟ್ವರ್ಕ್ ಅಲ್ಲಿವರೆಗೂ ಇರ್ತದ ನಿಂಕ? ಅಲ್ಲ, ರೂಟ್ ಆದ್ರೂ, ಮ್ಯಾಪ್ ಆದ್ರೂ ಒಂದು ಐಡಿಯಾ ಬರ್ತೈತಲ್ಲ. ತೋರಿಸಲ್ಲ ಬಾ, ಹೇಳ್ತೀನಿ. ಸರಿ ನೋಡಿ, ಗುಡಿಸ್ಲು ಎಲ್ಲೈತೆ ಹೇಳೋ? ಯಾರಿಗೆ ಗೊತ್ತು, ಅದನ್ನೇ ಕೇಳ್ತಾರ ನಿನ್ನ. ಅದಂತೂ ಅಲ್ಲ, ಇದ್ ಕಡೆ ಇರೋದು ಅನ್ಕೊಂತೀನಿ. ಸರಿ, ಅಲ್ಲ ಹೋಗಿ ನೋಡೋಣ. ಅದು ಅಡ್ಡ ಬರಲೇ ಇಲ್ಲ ನಮ್ಗೆ. ನಾವು ಇದ್ ಕಡೆ ಪೂರ್ತಿ ಇದ್ ಕಡೆಗೆ ಬಂದಿದ್ದೀವಿ, 10 ಕಡೆಗೆ ಹೋಗ್ಬೇಕಿತ್ತು ನಾವು. 10 ಕಡೆಗೆ ಅದು ಇಷ್ಟು ದೂರನೇ ಇರಲಿಲ್ಲ, ಅದು ಗೊತ್ತಾ? ಈ ಗುಡ್ಡ ದಾಟ್ಬೇಕಂತೀಯಾ? 10 ಕಡೆಗೆ ಅದು ಮ್ಯಾಪ್ ಹಾಕು, ರೋಡ್ಗಾದ್ರೂ ಹೋಗ್ತೀವಿ. ಅದು ಮ್ಯಾಪ್ ಹೆಂಗಾಗ್ತೈತೆ ತಗೊಳಪ್ಪ? ಇವಾಗ ಹಾಕಿದ್ದಲ್ಲ, ಅದು ಹಾಕಿ ಸಾಕು, ರೋಡ್ಗಾದ್ರೂ ಹೋಗ್ತೀವಿ ಇವಾಗ.
ನೋಡ್ತೀಯಾ? ಇವಾಗ ನೋಡಿ ಹಿಂಗ ಹೋಗಿ ನೋಡ ಆ ದಾರಿಗೆ ಹೋಗೋಣ. ಇದೆಲ್ಲ ಐತೆ ದಾರಿ ರೀಸೆಂಟ್ ಇರುತ್ತು. ಸರಿ ಬಾ ಹೇಳ್ತೀನಿ. ತೋರಿಸ್ತದೆ ಹಿಂಗೇನು ಗೊತ್ತೀಯಾ? ನೀನು ಹೋಗೋಣ ಬಾ ಹೇಳ್ತೀನಿ. ನೀನು ಯಾವ ಸೈಡ್ ಹೋಗ್ತೀಯ ಆ ಸೈಡ್ ತೋರಿಸ್ತದ ಅದು. A few minutes later. ಸೊ ನಿಯರ್ಲಿ ಹತ್ರ ಬಂದ್ಬಿಟ್ವಿ ಗುರು ಫೈನಲಿ. ಅದೆಲ್ಲ ಗುಡಿಸ್ಲು ಅದೇ ಗೊತ್ತಾಯ್ತು ನನಗೆ. ಇವಾಗ ಹೋಗಿದ್ರೆ ಇವಾಗ ಈಶಾ ಫೌಂಡೇಶನ್ ನಡ್ಕೊಂಡೆ ಬೆಟ್ಟಗಳು ಹತ್ತಿ ಇಳಿದು ಬಿಡ್ತಾ ಇದ್ರಿ. ಇವಾಗ ನೋಡಿ ಈ ಥರ ಕಲ್ ಜೋಡಿಸಿದಿತ್ತು ಅವರು. ನಾನು ಹೇಳಿದ್ನಲ್ಲ ಗುಡ್ಡ ಫ್ಲಾಟ್ ಆಗಿತ್ತಲ್ಲ ಹಸರು ನೇತ್ರಾವತಿ ಅದು ನಮ್ಗೆ ಒಂಥರ ರಿಲೀಫ್ ಆಯ್ತು ಗುರು. ನಮ್ಗೆ ಗುರುತು ಅದು. ಸದ್ಯ ನೋಡಿ ಈಗ ಈ ತೋಟ ನೋಡಿ ಗ್ಯಾಪ್ನ ಆಯ್ತು. ಸದ್ಯಕ್ಕೆ ಇಲ್ಲಿಗೆ ಬಂದ್ರಿ, ಇಲ್ಲ ಹತ್ತು ಕಡೆ ಕೆಳಗಡೆ ಹೇಳ್ತಿದ್ರೆ ನಮ್ಮ ಕತೆನೇ ಇವತ್ತು. ಇವತ್ತೆಲ್ಲ ಇಲ್ಲೇ ಇರಬೇಕಾಗ್ತದೆ ನೋಡ್ರಿ. ಹೂವು ತೋಟ ಸ್ವಲ್ಪ ಗ್ಯಾಪ್ನ ಇತ್ತು, ಹೂವು ಬಿಡಿಸ್ತಾ ಇದ್ರು ಅವರು. ಸೊ ಅದನ್ನ ಗ್ಯಾಪ್ನ ಇಟ್ಕೊಂಡು ಹಂಗೆ ಬಂದ್ರಿ. ಹಿಂಗೆ ಹೋಗ್ಬಿಡ್ಬೋದಿತ್ತು. ನೋಡ್ರಿ ಅಲ್ಲಿ ಗಾಡಿ ಹಾಕಿದ್ದೀರಿ. ಸದ್ಯ ಬಚಾವಾದ್ರಿ ಗುರು. ಹಾಂ ನಾವು ಹೋಗಿದ್ದು ಆ ರೂಟಲ್ಲಿ, ಅವಾಗ ಬಂದಿತ್ತು ಈ ರೂಟು. ಗಾಡಿಯಲ್ಲಿ ಐತೆ. ದೇವರಾಣೆ ಮಿಸ್ ಆಗಿದ್ದಿದ್ರೆ ನೋಡ್ರಿ ಅದೆಲ್ಲ ಫುಲ್ಲು ಕಾಡು, ಅಲ್ಲಿಂದ ಹಿಡ್ದು ಫುಲ್ ಎಲ್ಲ ಕಾಡು. ಇವತ್ತು ಇಲ್ಲೇ ಇರಬೇಕಿತ್ತು. ಆ ಸೈಡ್ ಏನೋ ಹೋಗ್ಬಿಟ್ಟಿದ್ರೆ ದೇವರಾಣೆ ಇಲ್ಲೇ ಇರಬೇಕಿತ್ತು ಇವತ್ತು. ಗಿಲ್ಡಿ ಅಂತ ಎಲ್ಲ ಹೇಳ್ಬಿಟ್ಟಿದ್ರು ಅಣ್ಣವರು, ಇಲ್ಲಿ ಒಬ್ರು ಇದ್ದವರು. ಒಂಥರ ನೆಮ್ಮದಿ ಅನಿಸ್ತಾಯಿದ್ದು ಗುರು. ಕಷ್ಟ ಆಗ್ಬಿಟ್ಟಿತ್ತು ಇವತ್ತು. ಫಸ್ಟ್ ಟೈಮ್ ಜೀವನದಲ್ಲಿ ಅದು ಈ ಥರ ಕಾಡಲ್ಲಿ ಕಳೆದೋಗಿರೋದು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಈಚೆಗೆ ಬಂದಮೇಲೆ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಒಂಥರ ರಿಲ್ಯಾಕ್ಸ್ ಆಗ್ತೀರಿ. ಒಳಗಡೆ ಇದ್ದಾಗ ತಲೆ ಮೈಂಡ್ ಓಡ್ತಾನೆ ಇರೋಲ್ಲ. ಹಾಂ ಸಾಯಂಕಾಲ ಆದಮೇಲೆ ಅಂತೂ ಫುಲ್ಲು ಪ್ರಾಣಿಗಳು ಓಡಾಟ ಸ್ಟಾರ್ಟ್ ಆಗ್ತದೆ. ತಲೆ ಗುಮ್ ಅಂತ ಇತ್ತು ಅಲ್ಲಿದ್ದಾಗ. ಸದ್ಯ ಬೆಳಕಿದ್ದಂಗೆ ಈಚೆ ಬಂದ್ರಿ, ಇಲ್ಲ ಅಂದಿದ್ರೆ ಆಗಿರೋದು ಕೆಲಸ ಇವತ್ತು. A few minutes later. ಇಲ್ಲೆಲ್ಲ ಅಣ್ಣವೇ, ಬೇಕಾದ್ರೆ ಕಾಸು ಕೊಟ್ಟೆ ತಗೊಳ್ಳೋಣ. ಯಾರು ಇಲ್ಲ ಇಲ್ಲ ಭಯ್ಯ. ಓಯ್ ಹಲೋ. ಕರಿಬೇಡ, ಕೇಳ ಹಂಗೆ. ಓನರ್ किसका नहीं बाबू कितना कल्ताना मारा लो थोड़ा ले सकते हो क्या? एटिक्स अदा ಕಾಯಿಲೆ ಇಲ್ಲ ಐತೆ ನೋಡ್ತೇವೆ. ಹಣ್ಣೆ ಐತೆ ನೋಡು, ಅದಕ್ಕೆ ಕಪ್ಪಗಾಗಿರೋವೆಲ್ಲ ಹಣ್ಣೆ ಅವು. ಎಟಿಕ್ಸ್ ಅದಾ? ಇಲ್ಲ ಆಗೈತೆ ನೋಡ್ತೇತಮ್ಮ. ನಾನು ಅಲ್ಲಿ ತೋರಿಸಿತ್ತು ಎಲ್ಲ ಹಣ್ಣಾಗಿತ್ತು. ಬೇಗ ಕಿತ್ಕೊ ಹೋಗೋಣ. ಯಾರೋ ಬತ್ತವ್ರೆ. ಇಲ್ಲ ಹೋಗ್ತದ ಯಾವ ಇವೆಲ್ಲ ಅಲ್ಲಿಲ್ಲ. ಅಲ್ಲಿ ಅಲ್ಲಿ ಬಾಬಾ ಬಾಬಾ ಯಾರೋ ಬಂದ್ರು ಬಾ. ಸೌಂಡ್ ಬಂತು. ಇಲ್ಲೇ ಯಾರೋ ಅವರೇ, ಕೇಳೋಣ ಅವ್ರನ್ನೇ. ಅಂಕಲ್ ತೆಲುಗು ಕೇಳು.
ಹೋಗ್ತಾ ಹೋಗ್ತಿ ಹಾ ಇಲ್ಲ ಯಾರು ಇಲ್ಲ ಅಲ್ಲಿ ದ್ರಾಕ್ಷಿ ಕಿತ್ ತಗೊಂಬೋದಾ? ಕಿತ್ಕೊಂಡ ಅದೇ ಓನರ್ ಇಲ್ಲ ಕೇಳೋಣ ಅಂದ್ರೆ ಬಾ ಅಲ್ಲಿರ್ಬೇಕು ನೋಡು. ಹಾಂ ಅದೇ 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 ಪಕ್ಕದ್ದು. ಹಾಂ ಫೈನಲಿ ಕೆಲಸ ಮಾಡಿಬಿಟ್ಟಿದ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ಕಾಯಿ ಹಣ್ಣದು ಎಲ್ಲ ಕೊಡು, ಒಂದು ಸ್ವಲ್ಪ ತಿನ್ನೋಣ. ದಾರಿ ತಪ್ಪಿಸ್ಬೇಕಾ ನೋಡು, ಅವ್ರ ಮುಂದೆ ಕಿತ್ಕೊಳಿಕ್ಕೆ ಒಂಥರ ಧೈರ್ಯ ಅಲ್ಲ. ಇಬ್ಬರೇ ಇದೆ ಕಷ್ಟ ಮಾತ್ರ. ಔಷಧಿ ಹೊಡೆದವ್ರು ಅವರೆಲ್ಲ ತೊಳಿಬೇಕದು. ಅಲ್ಲೆಲ್ಲಾದ್ರೂ ಓದ್ತಿದ್ರೆ ತಗೋಣ, ತೊಳೆಯೋಣ. ಅಲ್ಲಿ ಹಿಂಗೆ ಇರಲ್ಲ ಕೈಗೆ ಹಂಗೆ ಹಿಡ್ಕೋ. A few minutes later. ಇವಾಗ ಏನಪ್ಪ ನಿಲ್ಸೋಣ ಅಕ್ಕಿ ಆಫ್ ಮಾಡೋಣ. ಏನಣ್ಣ ಆಯ್ತು. ಗಣಪತಿ ಗಣೇಶ ಕಲೆ ಅಣ್ಣ ಯೂಟ್ಯೂಬ್ ಅವರಾ? ಹ್ಞೂ ನನ್ನದ್ರ ಅಣ್ಣ ಇವ್ರದ್ದೆಲ್ಲ ಒಂದು ವಿಡಿಯೋ ತಗೋ ಯೂಟ್ಯೂಬ್ ಹಾಕೋಣ ಹಂಗೆ. ಮಿಸ್ಟರ್ ಕ್ರೇಜಿ ಕನ್ನಡಿಗ ಅಂತ ಐತೆ ನೋಡ್ರಿ. ನೋಡ್ತಾ ಇರ್ತೀರ ಅಣ್ಣ ಇವ್ರದ್ದೆಲ್ಲ ಒಂದು ವಿಡಿಯೋ ತಗೋಣ ಜಾಸ್ತಿ ಗುರುವೆ 23 30 ಹತ್ರ ಆಗುತ್ತೆ. ನಾವು ಅಂತ ಚೇಂಜ್ ಆಯ್ತಾ? ನೋಡ್ತೀರಾ ಕಂಜೂಸ್ತನ್ ಮಗ. ನಾನು ಅಲ್ಲಿಂದಾನೆ ಬಂದು ಅಂತ ಹೇಳ್ರು. ಯೂಟ್ಯೂಬರ್ ಆದ್ರೆ ದುಡ್ಡು ಇದು ಮಾಡ್ಕೊಂತಾರೇನೋ. ಸರಿ ಆಯ್ತು ಹೋಗ್ರಪ್ಪ. ಹಾ ಹೇಳ್ರಣ ಹೇಳ್ರಣ. ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ. ಹಾ ಸರಿ ಬಾಯ್. ಮತ್ತೆ ಟ್ಯಾಕ್ಸಿಗೆ ಸಾಕ್ಬಿಟ್ಟಿರಾ?